ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇದರ ಪ್ರಯುಕ್ತ ಕರ್ನಾಟಕದಾದ್ಯಂತ ಎಲ್ಲ ಕಡೆ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ವಿಭಿನ್ನವಾಗಿ ಪ್ರಮೋಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ವಿಡಿಯೋಲು ಕೂಡ ತುಂಬ ಅಭಿಮಾನಿಗಳು ಪ್ರಮೋಟ್ ಮಾಡಿರೋದನ್ನ ಹಾಕ್ತಾ ಹೋಗ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಪಾಂಡುಪುರದಲ್ಲಿರುವಂತಹ ಕರುನಾಡ ಕಲಾದೀಪ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ಭೇಟಿ ಮಾಡಿರುವಂತಹದ್ದು. ಭೇಟಿ ಮಾಡಿ ಅವ್ರ ಹತ್ರ ಈ ಪೋಸ್ಟರ್ನ ಬಿಡುಗಡೆ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಪೋಸ್ಟರ್ನ ಸ್ವತಃ ಅವರ ಕೈಯಿಂದನೇ ಕಾರ್ ಮೇಲೂ ಕೂಡ ಅಂಟಿಸಿದ್ದಾರೆ. ಅದೇ ರೀತಿ ಸುತ್ತಮುತ್ತ ಎಲ್ಲ ಅಭಿಮಾನಿಗಳು ಪೋಸ್ಟ್ ಆಫೀಸ್ ಇರ್ಬೋದು ಅಥವಾ ಹಾಲಿನ ಬೂತ್ ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಅವ್ರಿಗೆ ಎಲ್ಲೆಲ್ಲಿ ಸೂಕ್ತ ಅನಿಸುತ್ತೋ ಆ ಜಾಗದಲ್ಲಿ ಎಲ್ಲ ಕಡೆನೂ ಕೂಡ ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ಗಳನ್ನ ಹಾಕೋ ಮೂಲಕ ಡೆವಿಲ್ ಇದೇ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ನಮಸ್ಕಾರ. ಇದೆ ಡಿಸೆಂಬರ್ 11ನೇ ತಾರೀಕು ದರ್ಶನ್ ತೂಗುದೀಪ್ ಅವರು ರಚಿಸಿರುವಂಥ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ತೀವಿ. ನಾವೆಲ್ಲ ಸೇರ್ಕೊಂಡು ದರ್ಶನ್ ತೂಗುದೀಪ್ ಅವ್ರಿಗೆ ಸಪೋರ್ಟ್ ಮಾಡೋದ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಅದೇ ರೀತಿ ಶ್ರೀರಂಗಪಟ್ಟಣದ ನಗುನಳ್ಳಿಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಬಸವನ ಪಕ್ಕ ನಿಂತ್ಕೊಂಡು ಡೆವಿಲ್ ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಬಸವನು ಕೂಡ ನೋಡ್ತಾ ಇದೆ ತಿರುಗಿ. ಅದೇ ರೀತಿ ಇನ್ನೊಬ್ಬರು ಅಲ್ಲೇ ಇರುವಂತಹ ಅಭಿಮಾನಿ ಅವರಲ್ಲಿರುವಂತಹ ಎತ್ತುಗಳ ಮೇಲೆ ಕೂಡ ಡೆವಿಲ್ ಮೂವಿ ಹೆಸರನ್ನು ಬರೆದಿರುವಂತಹದ್ದು, ಯಾವಾಗ ರಿಲೀಸ್ ಆಗುತ್ತೆ ಅಂತ ಹಾಕಿರುವಂತಹದ್ದು. ಬಹುಶಃ ಈ ರೀತಿ ಮೂವಿ ಪ್ರಮೋಷನ್ಸ್ಗಳು ನಮ್ಮ ಕರ್ನಾಟಕದಲ್ಲೇ ನಡೆಯೋದು ಅಂತ ಅನಿಸುತ್ತೆ. ಅದರಲ್ಲೂ ದರ್ಶನ್ ಅವರ ಅಭಿಮಾನಿಗಳು ಯಾವ್ಯಾವ ರೀತಿಯೆಲ್ಲ ಪ್ರಮೋಟ್ ಮಾಡುವುದು ಅಂತ ಅವರಲ್ಲಿ ಒಳಗಡೆ ಇರುವಂತಹ ಪ್ರೀತಿ ಅಭಿಮಾನದಿಂದ ವ್ಯಕ್ತಪಡಿಸಿರೋದನ್ನು ಈ ಹಿಂದೆಯಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಬಾರಿಯೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಅಭಿಮಾನಿಗಳ ಪ್ರೀತಿ ನಿಮಗೆ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.